ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮುಖ್ಯವಾಗಿ ಇವತ್ತು ನಾವು ಪತ್ರಿಕಾ ದೃಷ್ಟಿಯನ್ನು ನಡೆಸ್ತಾ ಇರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗಾಗಲೇ ನಿಮಗೆ ಮಾಹಿತಿ ಇದೆ. ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಭೂ ಸಂತ್ರಸ್ತರ ಹೋರಾಟ ಸಮಿತಿ, ಹಾಗೆಯೇ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ಮತ್ತು ಕನ್ನಡ ರಕ್ಷಣಾ ವೇದಿಕೆಗಳ ವಿವಿಧ ಮನೆಗಳು ಮತ್ತು ಕರ್ನಾಟಕ ರಾಜ್ಯ ಜಿಲ್ಲಾ ಸಮನ್ವಯ ನಿರ್ವಹಣಾ ಸಂಘ, ಬೆಳಗಾವಿ ಮೇಳ ಸಂಘ, ವಿದ್ಯಾರ್ಥಿ ಯುವಜನ ಸಂಘಗಳು ಜಂಟಿಯಾಗಿ ನಾವು ಹೋರಾಟವನ್ನು ಆರಂಭ ಮಾಡಬೇಕು ನಮಗೆಲ್ಲ ಗೊತ್ತಿದೆ. ಈಗ ನಮ್ಮ ಹೋರಾಟ ವೃತ್ತಿಯಲ್ಲಿ 853ನೇ ದಿನಕ್ಕೆ ಕಾಲಿದೆ. ಮುಖ್ಯವಾಗಿ ಕಂಪನಿ, ಹಾಗೆಯೇ ಬ್ರಾಹ್ಮಿ ಸ್ಟೀಲ್ಸು, ಅದೇ ರೀತಿಯಲ್ಲಿ LMDC ಕಂಪನಿಗಳಿಗಾಗಿ ಸ್ವಾಧೀನ ಮಾಡಿಕೊಂಡಂಥ ಸುಮಾರು 13,000 ಎಕರೆ ಜಮೀನಿದೆ. ಆ ಜಮೀನಿಗೆ ಕಟ್ಟಿರ್ತಕ್ಕಂಥ ಭೂ ಬೆಲೆ ಏನಿದೆ ಅದು ಮೋಸದ ಬೆಲೆ ಅಂತೇಳಿ ನಾವು ಹೋರಾಟವನ್ನು ಆರಂಭ ಮಾಡಿದ್ವಿ. ಆ ಬೆಲೆಯನ್ನು ರದ್ದು ಮಾಡಬೇಕು, ಮಾತ್ರ ಅಲ್ಲ ಹೊಸ ದರವನ್ನು, ಯಾವತ್ತು ಫ್ಯಾಕ್ಟ್ರಿಗಳು ಈಗ ಆರಂಭ ಆಗ್ತವೆ ಆ ದಿನದ ಒಂದು ಹೊಸ ದರವನ್ನು ನಿಗದಿ ಮಾಡಬೇಕು. ಅದೇ ರೀತಿಯಲ್ಲಿ ಮೋಸದ ಬೆಲೆಯನ್ನು ನಿಗದಿ ಮಾಡೋದರಲ್ಲಿ ಏನು ರೈತರಿಗೆ ಅನ್ಯಾಯ ಎಸಗುವುದರಲ್ಲಿ ತೊಡಗಿರ್ತಕ್ಕಂಥ ಆವತ್ತಿನ ಅಧಿಕಾರಿಗಳಿಂದ ಮತ್ತು ಆವತ್ತಿನ ನಮ್ಮ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಆವತ್ತಿನ ಕೈಗಾರಿಕಾ ಸಚಿವರು ಒಟ್ಟಾಗಿ ಏನು ಮೋಸ ಮಾಡಿದ್ದಾರೆ, ಈ ಮೋಸವನ್ನು ಒಂದು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು ನಮ್ಮ ಎರಡನೇ ಒತ್ತಾಯ. ಮೂರನೇದು ಭಾಳ ಮುಖ್ಯವಾಗಿ ನಾವು ಕೇಳ್ತಾ ಇರೋದು, 2010-11ರಲ್ಲಿ ಭೂ ಸ್ವಾಧೀನ ಆಗಿದೆ. ಈಗ 2025, ಅಲ್ಲಿಂದ ಇಲ್ಲಿವರೆಗೆ ನಮಗೆ ಯಾವುದೇ ಒಂದು ಉದ್ಯೋಗವನ್ನು ಕೊಡಲಿಲ್ಲ, ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಿಲ್ಲ. ಸೊ ಹೀಗಾಗಿ ಪ್ರತಿ ತಿಂಗಳ ನಮಗೆ ಕೇವಲ ಒಂದು 20,000 ರೂಪಾಯಿಗಳಷ್ಟು ನಷ್ಟ ಆಗಿದೆ ಅಂತೇಳಿ ನಾವು ಭಾವಿಸಿದರೆ, ಸೊ ಅಲ್ಲಿಂದ ಇಲ್ಲಿವರೆಗೆ ಹತ್ರ 12 ವರ್ಷಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ನಷ್ಟ ಆಗಿರ್ತಕ್ಕಂಥದ್ದನ್ನು ನಾವು 20-25 ಲಕ್ಷದಷ್ಟು ಇವತ್ತು ಉದ್ಯೋಗ ನಷ್ಟ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಉದ್ಯೋಗ ನಷ್ಟವನ್ನು ಕೂಡ ತುಂಬಿಕೊಡಬೇಕು ಅಂತೇಳಿ ನಾವಿವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಸೊ ಈ ಹೋರಾಟ ಇವತ್ತು 853ನೇ ದಿನಕ್ಕೆ ಕಾಲಿಟ್ಟಿದೆ. ಹಿಂದೆ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಈ 13,000 ಎಕರೆ ಜಮೀನಲ್ಲಿ ಸಾಗುವಳಿ ಮಾಡ್ತಾ ಇದ್ದಂಥ ಅಥವಾ ಅವುಗಳ ಓನರ್ಗಳಾಗಿದ್ದಂಥ ಸುಮಾರು 6,000 ಕುಟುಂಬಗಳು, ಅದು ಕುಡುತಿನಿ, ಅರಗಿಂಡೋಡಿ, ಅದೇ ರೀತಿ ಜಾನೆಕುಂಟೆ, ಹಾಗೆಯೇ ಯಡಿಯೂರಪ್ಪನ, ಒಳಗಲ್ಲು ಮತ್ತು ಎರಂಗಳಿಗೆ, ಸಿದ್ದಮ್ಮನ, ಇಷ್ಟು 7 ಗ್ರಾಮಗಳ ರೈತರನ್ನು ಏನು ವಂಚನೆ ಮಾಡಿದ್ದು, ಅದರ ವಿರುದ್ಧ ನಾವು ಹೋರಾಟವನ್ನು ಆರಂಭ ಮಾಡಿದ್ವಿ. ಆದರೆ ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರವನ್ನು ಕೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಒಂದು ಟರ್ಮ್ ಈಗಾಗಲೇ ಮುಖ್ಯಮಂತ್ರಿ ಆಗಿದ್ದರು, ಅವಾಗಲೂ ಕೇಳಿದ್ವಿ. 2ನೇ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಈಗಲೂ ನಾವು ಕೇಳ್ತಾ ಇದ್ದೀವಿ. ಆದರೆ ಈ ಸರ್ಕಾರವನ್ನು ಕೂಡ ನಾವು ಮಾಡಿಲ್ಲ, ಇದು ಮೋಸ, ಆ ಹಿಂದಿನ ಸರ್ಕಾರ ಮೋಸ ಮಾಡಿದೆ ಅಂತೇಳಿ ಹೇಳ್ಕೊಂಡು ಬರ್ತಾ ಇದೆಯೇ ಹೊರತಾಗಿ ಆ ಮೋಸವನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.